ಹರೇ ಕೃಷ್ಣ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾವು ಫ್ರೆಂಡ್ಸು ಮಕ್ಕಳು ಎಲ್ಲ ಸೇರಿ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ. ಟ್ರಿಪ್ ಅಂದ್ಮೇಲೆ ಗಾಡೀಲಿ ಸಾಂಗ್ಸು, ಡಾನ್ಸು, ಎಂಜಾಯ್ಮೆಂಟು ಇರಲೇಬೇಕಲ್ವಾ? ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಿದ್ರು. ಮಕ್ಕಳೊಂದೇ ಅಲ್ಲ, ನಾವು ಪೇರೆಂಟ್ಸ್ ತುಂಬಾನೇ ಎಂಜಾಯ್ ಮಾಡ್ತಿದ್ವಿ. ಬಟ್ ಮಕ್ಕಳು ಒಂದು ಕೈ ಮೇಲೆ, ಅವ್ರ ಎನರ್ಜಿ ಬೇರೆ ಲೆವೆಲೇ ಇರುತ್ತೆ ಅಲ್ವಾ? ಮಕ್ಕಳು ನಾವು ಎಲ್ಲ ಸೇರಿ ಡಾನ್ಸ್ ಮಾಡಿ ಎಂಜಾಯ್ ಮಾಡಿ ಒಂದಿಷ್ಟು ತಮಾಷೆ ಹರಟೆಗಳನ್ನೆಲ್ಲ ಮಾಡಿಕೊಂಡು 4 ಅವರ್ಸ್ ಜರ್ನಿನ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ನಾವೆಲ್ಲ ವೆಹಿಕಲ್ ಇಳಿದು ನಾವು ಬಂದಿರೋ ಸ್ಥಳ ಯಾವುದು ಅಂತ ಇವಾಗ ಕಾಣಿಸ್ತೀನಿ ನೋಡಿ. ನಾವೆಲ್ಲ ಬಂದಿರೋದು ಕರ್ನಾಟಕದ ನಮ್ಮ ಉತ್ತರ ಕನ್ನಡದ ದಾಂಡೇಲಿಗೆ. ದಾಂಡೇಲಿಯಲ್ಲಿ ಬ್ಲ್ಯಾಕ್ ಬಕ್ ರೆಸಾರ್ಟ್. ನಾವು ರೆಸಾರ್ಟ್ಗೆ ಮುಂಚಿತವಾಗಿ ಕಾಲ್ ಮಾಡಿಬಿಟ್ಟು ನಾವು ಇಷ್ಟು ಜನ ಬರ್ತೀವಿ, ನಮಗೆ ರೂಮ್ ಬೇಕು ಅಂತ ಬುಕ್ ಮಾಡಿದ್ವಿ. ಹೋದ ತಕ್ಷಣನೇ ಅಲ್ಲಿಂದ ಸಿಬ್ಬಂದಿಗಳು ಬಂದು ನಮ್ಮನ್ನ ಮಾತಾಡಿಸಿ, ನಿಮ್ಗೆ ರೂಮ್ ರೆಡಿ ಇದೆ, ಒಂದ್ಸಲ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ನಮ್ಮನ್ನ ರೂಮಿಗೆ ಕಳಿಸಿದ್ರು. ನಾವು ಫ್ರೆಶ್ ಆಗ್ಬಿಟ್ಟು ಆಮೇಲೆ ಚೆಕ್ ಇನ್ ಆಗ್ಬೇಕು ಅಂತ ಕೌಂಟರ್ಗೆ ಹೋದ್ವಿ. ಅಲ್ಲಿನ ಹಾಸ್ಪಿಟಾಲಿಟಿ, ಅವ್ರು ನೋಡ್ಕೊಳ್ಳೋ ರೀತಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಫ್ರೆಂಡ್ಲಿ ಆಗಿ ಫೀಲ್ ಆಗ್ತಿತ್ತು. ನಾವು ಅಲ್ಲಿನ ಡೀಟೇಲ್ಸ್ ಅನ್ನೆಲ್ಲ ಕೇಳಿದ್ವಿ. ಅವರು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಯಾವ ತರ ಗೇಮ್ಸ್ ಗಳಿದೆ, ಮಕ್ಳಿಗೆ ಯಾವ ತರ ಇದೆ ಎಲ್ಲಾನು. ರೆಸಾರ್ಟ್ ತುಂಬಾ ಕ್ಲೀನ್ ಆಗಿತ್ತು, ಗ್ರೀನರಿ ಆಗಿತ್ತು, ಮೈಂಡ್ ಒಂಥರ ಫ್ರೆಶ್ ಫೀಲ್ ಆಗೋ ತರ ಇತ್ತು. ಚೆಕ್ ಇನ್ ಆದ್ಮೇಲೆ ನಮ್ಗೆ ತಿಂಡಿ ರೆಡಿ ಇದೆ ಅಂತ ಅಂದ್ರು. ನಾವು ಮುಂಚಿತವಾಗಿ ಕಾಲ್ ಮಾಡಿ ಬುಕ್ ಮಾಡಿದ್ವಲ್ವಾ, ಸೊ ನಾವ್ ಎಷ್ಟು ಜನ ಹೋಗ್ತೀವೋ ನಮ್ಗೆಲ್ಲಾನು ಟಿಫಿನ್ ಅನ್ನ ರೆಡಿ ಮಾಡಿಟ್ಟಿದ್ರು. ತಿಂಡಿಗೆ ಉಪ್ಪಿಟ್ಟು ಅವಲಕ್ಕಿ ಟೀ ತುಂಬಾನೇ ಟೇಸ್ಟಿ ಆಗಿತ್ತು. ತಿಂಡಿ ತಿನ್ಕೊಂಡು ಆಮೇಲೆ ನಾವು ಕೆಲವೊಂದಿಷ್ಟು ಅಲ್ಲೇ ಇರೋ ಗೇಮ್ಸ್ ಗಳನ್ನ ಆಡಿದ್ವಿ. ಅಲ್ಲಿರೋ ಗೇಮ್ಸ್ ಅನ್ನ ಮುಗಿದ್ಮೇಲೆ ವಾಟರ್ ಪಾರ್ಕ್ ಇದೆ ಅಲ್ಲಿ, ಮತ್ತೆ ವೆಹಿಕಲ್ ಇಲ್ಲಿ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿರೋ ಗೇಮ್ ಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ ವೆಹಿಕಲ್ ಅಲ್ಲಿ ವಾಟರ್ ಪಾರ್ಕಿಗೆ ಹೊರಟ್ವಿ. ವಾಟರ್ ಪಾರ್ಕಿಗೆ ಹೋದ ತಕ್ಷಣ ಫಸ್ಟ್ ಸ್ಟಾರ್ಟ್ ಆಗಿರುತ್ತೆ ಜಿಪ್ ಲೈನ್. ನನಗಂತೂ ತುಂಬಾನೇ ಭಯ ಆಗ್ತಿತ್ತು, ಬಟ್ ಇವನಂತೂ ತುಂಬಾನೇ ಎಂಜಾಯ್ ಮಾಡ್ತಿದ್ದ ಜಿಪ್ ಲೈನ್ ಅನ್ನ. ನಾನ್ ಹೋಗಿರ್ಲಿಲ್ಲ, ಸ್ವಲ್ಪ ಜನ ಜಿಪ್ ಲೈನ್ಗೆ ಹೋದ್ರು. ಜಿಪ್ ಲೈನ್ ಮುಗಿದ ತಕ್ಷಣ ನಾವು ಹೋಗಿರೋದು ಬೋಟಿಂಗ್ಗೆ. ಮಕ್ಳೆಲ್ಲ ಚಿಕ್ಕ ಮಕ್ಳು ಇದ್ರಲ್ವಾ, ಸೊ ಎಲ್ಲ ಗೇಮ್ಸ್ಗೆ ಚಿಕ್ಕ ಮಕ್ಳಿಗೆ ಅಲೌಡ್ ಇಲ್ಲ ಅಂತ ಬೋಟಿಂಗ್ ಅಷ್ಟೇ ಕರ್ಕೊಂಡು ಹೋಗಿದ್ರು. ನಾನಂತೂ ಫಸ್ಟ್ ಟೈಮ್ ಬೋಟಿಂಗ್ ಹೋಗಿರೋದು ಕಾಳಿ ರಿವರ್ ಅಲ್ಲಿ. ಅದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಭಯ ಆಯ್ತು, ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ. ಆದ್ರೂ ಸೀನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. हिप हिप हुर्रे हाउस द जोश बोलो भारत माता की जय वंदे मातरम वंदे मातरम. ಆಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ವಾಟರ್ ಬಲೂನ್ ಅಲ್ಲಿ ಆಟ ಆಡಿದ್ರು. ಅದಕ್ಕೂ ನಂತರ ಬಂದಿದ್ದೆ ರಿವರ್ ರಾಫ್ಟಿಂಗ್. ನಾನಂತೂ ಹೋಗೋಕೆ ರೆಡಿ ಇರ್ಲಿಲ್ಲ. ನೀವ್ ಯಾರೇ ಬೇಕಿದ್ರು ಹೋಗಿ, ನಾನಂತೂ ಬರಲ್ಲ ಅಂತಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗ್ಸಿದ್ರು. ಓಕೆ, ಫೈನಲಿ ಏನಾಗತ್ತೋ ಆಗ್ಲಿ, ನೋಡೇ ಬಿಡೋಣ, ಎಕ್ಸ್ಪೀರಿಯನ್ಸ್ ಅದ. ಹೋದ್ರೆ ಯಪ್ಪ ದೇವ, ಇನ್ನುವರೆಗೂ ಈಜೆ ಮಾಡ್ದಿದ್ದವರೆಲ್ಲ ಈಜಾಡಿದ್ವಿ, ಅದು ಕೂಡ ಕಾಳಿ ನದಿಯಲ್ಲಿ. ಜೊತೆ ಬೋಟಿಂಗ್ ಅಲ್ಲಿ ಕರ್ಕೊಂಡು ಹೋಗಿರೋರು ಆಸಿಫ್ ಅಂತ. ಅವರ ಜೋಶು, ಅವ್ರ ಎನ್ಕರೇಜ್ ಮಾಡೋ ರೀತಿಗೆ ತುಂಬಾನೇ ಎನ್ಕರೇಜ್ ಮಾಡ್ತಿದ್ರು, ತುಂಬಾನೇ ಧೈರ್ಯ ತುಂಬ್ತಿದ್ರು. ಅವ್ರ ಜೋಶ ನೋಡ್ಬಿಟ್ಟು ನಮ್ಗೆ ಜೋಶ್ ಜಾಸ್ತಿ ಆಗ್ತಿತ್ತು. ಲೈಫಲ್ಲಿ ಸ್ವಿಮ್ಮೇ ಮಾಡ್ದಿದ್ದವರು ಅವ್ರ ಮಾತನ್ನ ನಂಬ್ಕೊಂಡು, ಅವ್ರ ಮಾತನ್ನ ಕೇಳ್ಕೊಂಡು ಸ್ವಿಮ್ ಮಾಡ್ಕೊಂಡು ಬಂದಿದೀವಿ. ಆಮೇಲೆ ಸ್ಟಾರ್ಟ್ ಆಗಿದ್ದೆ ರಿವರ್ ರಾಫ್ಟಿಂಗ್. ಯಪ್ಪ, ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಮಾತ್ರ. ನೋಡಿ, ಕೆಳಗಿಳಿದ ಮೇಲೆ ಗೆಟ್ ಬ್ಯಾಕ್ ಅಂತೀನಲ್ಲ, ನೀವು ಅವ್ರಿಗೆ ಹೇಳಬೇಕು ಗೆಟ್ ಬ್ಯಾಕ್ ಅಂತ. ಗೆಟ್ ಬ್ಯಾಕ್ ಆದ ತಕ್ಷಣ ಒಂಚೂರು ಪೈಡ್ಲಿಂಗ್ ಫಾಸ್ಟ್ ಆಗಿ ಮಾಡಬೇಕು ಅಲ್ಲೇ. ಓಕೆ, ರೆಡಿ? ಎಸ್, ಕಮ್ ಆನ್, ಫಾರ್ವರ್ಡ್ ಟೀಮ್, ಫಾರ್ವರ್ಡ್ ಫಾರ್ವರ್ಡ್. ಫಾಸ್ಟ್ ಆಗಿ ಮಾಡಿ ಎಲ್ಲರೂ, ಫಾಸ್ಟ್ ಫಾಸ್ಟ್ ಫಾಸ್ಟ್. ಈ ಕಡೆ ನೋಡಿ ಎಲ್ಲರೂ ಒಂದ್ಸಲ, ಇಲ್ಲಿ ನೋಡಿ, ಹಲೋ, ಎಕ್ಸ್ಕ್ಯೂಸ್ ಮೀ. ಈ ಕಡೆ ನೋಡಿ ಎಲ್ಲರೂ, ಹಾಯ್ ಮಾಡಿ ಒಂದ್ಸಲ. ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್. ಪೋಸ್ ಕೊಡಿ ಎಲ್ಲರೂ, ಪೋಸ್ ಕೊಡಿ ಎಲ್ಲರೂ ಫೋಟೋಗ್ರಾಫರಿಗೆ. ಗೆಟ್ ಬ್ಯಾಕ್ ಗೆಟ್ ಬ್ಯಾಕ್ ಗೆಟ್ ಬ್ಯಾಕ್. ಕಮ್ ಆನ್, ಬ್ಯಾಕ್ ಪೆಡಲ್ ಮಾಡಿ ಎಲ್ಲರೂ. ಫಾರ್ವರ್ಡ್ ಫಾರ್ವರ್ಡ್ ಮಾಡಿ, ಫಾರ್ವರ್ಡ್ ಮಾಡಿ. ಸ್ಟಾಪ್, ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್. Stop! 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 Yes, everyone, look at me, guys! Hip hip! ರಿವರ್ ರಾಫ್ಟಿಂಗ್ ಆದ್ಮೇಲೆ ಮತ್ತೆ ವಾಪಸ್ ರಿವರ್ಸ್ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಹಿಟ್ ಮಾಡಬೇಕು ಅಂತ ಅಂದ್ರು. ಆವಾಗ ಸ್ವಲ್ಪ ಭಯ ಆಯ್ತು, ಆದ್ರೂ ಕೂಡ ಎಕ್ಸ್ಪೀರಿಯನ್ಸಿಗೆ ಇನ್ನೂ ಮಾಡಬೇಕು ಅನ್ನೋ ಆಸೆನೇ ಜಾಸ್ತಿ ಇತ್ತು ನಮ್ಗೆಲ್ಲ. Forward everyone, forward, fast!
ನೀರಿಗೆ ಇಳಿದಿದ್ದವರೆಲ್ಲ 1.5 ತಾಸು ಬೋಟಿಂಗ್ ಮಾಡಿಬಿಟ್ಟು ತುಂಬ ಫನ್ ಮಾಡಿದ್ವಿ. ಆಸಿಫ್ ಅವರು ಕೂಡ ತುಂಬಾನೇ ಫನ್ ಮಾಡ್ತಿದ್ರು. ಥ್ಯಾಂಕ್ ಯು ಆಸಿಫ್ ಸರ್. ಎರಡು ಕೈ ಎತ್ತಿ ಎಲ್ಲರ ಮೇಲೆ ಬೋಲೋ ಕಾಳಿ ಮೈಯಾ ಕೀ. ಬಾಯ್ ಬಾಯ್ ಎವ್ರಿವನ್. ಕಿಂದ ವಾಪಸ್ ರೆಸಾರ್ಟಿಗೆ ಬಂದ ಮೇಲೆ ಊಟ ರೆಡಿ ಇದೆ, ಊಟ ಮಾಡ್ಕೊಳ್ಳಿ ಅಂತಂದ್ರು. ಊಟ ತುಂಬಾನೇ ಚೆನ್ನಾಗಿತ್ತು. ಊಟಕ್ಕೆ ಮತ್ತೆ ಸ್ಪೆಷಲ್ ಆಗಿ ಸ್ವೀಟ್ ಕೂಡ ಮಾಡಿದ್ರು. ಮುಗಿಸ್ಕೊಂಡು ಮಕ್ಕಳೆಲ್ಲ ಸೇರ್ಕೊಂಡು ರೆಸಾರ್ಟಲ್ಲಿರೋ ಸ್ವಿಮ್ಮಿಂಗ್ ಪೂಲ್ಗೆ ಮತ್ತೆ ಸ್ವಿಮ್ ಮಾಡೋಕೆ ಇಳಿದಿದ್ದಾರೆ. ಸ್ವಿಮ್ ಎಲ್ಲ ಮಾಡ್ಕೊಂಡಾಯ್ತು, ಎಂಜಾಯ್ ಮಾಡಿದ್ರು, ಮಕ್ಕಳಿಗೆಲ್ಲ ಆಟ ಆಡಿ ಮುಗೀತು. ಸೊ ಆಮೇಲೆ ಫ್ರೆಶ್ ಆಗಿಬಿಟ್ಟು ನಾವು ವಾಪಸ್ ಹೊರಡೋಕೆ ರೆಡಿ ಆದ್ವಿ. ಆಮೇಲೆ ಮತ್ತೆ ಟೀ ಕಾಫಿ ಇದೆ, ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಓಕೆ ಫೈನಲಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಮತ್ತೆ ವಾಪಸ್ ಮನೆಗೆ ಹೊರಟ್ವಿ. ಮನೆಗೆ ಹೊರಡುವಾಗ ಆ ನೈಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು ರೆಸಾರ್ಟ್ದು. ನಾವೆಲ್ಲ ಫುಲ್ ಡೇ ತುಂಬಾನೇ ಎಂಜಾಯ್ ಮಾಡಿದೀವಿ. ಥ್ಯಾಂಕ್ ಯು ಬ್ಲ್ಯಾಕ್ ಬಕ್ ರೆಸಾರ್ಟ್ ಟೀಮ್ ದಾಂಡೇಲಿ. ಮತ್ತೆ ವಾಪಸ್ ಮನೆ ಕಡೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.